ವಿಧಾನ ಪರಿಷತ್ನ ಸಭಾನಾಯಕರಾಗ್ತಾರಾ ಸಚಿವ ಡಾಕ್ಟರ್ ಯತೀಂದ್ರ. ಬಹುತೇಕ ಯತೀಂದ್ರ ಅವರಿಗೆ ಸಭಾನಾಯಕರ ಸ್ಥಾನ ಒಲಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಧಾನ ಪರಿಷತ್ನಿಂದ ಏಕೈಕ ಸಚಿವರು ಡಾಕ್ಟರ್ ಯತೀಂದ್ರ. ಎಂಎಲ್ಸಿ ಗಾಯತ್ರಿ ಅವರ ಹೆಸರು ಕೇಳಿ ಬಂದಿತ್ತು, ಆದರೆ ಸಚಿವ ಸ್ಥಾನವನ್ನ ತಡೆ ಹಿಡಿತು ನಂತರ ಹೈಕಮಾಂಡ್. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಭಾನಾಯಕನ ಸ್ಥಾನ ಸಿಗುವಂತಹ ಸಾಧ್ಯತೆ. ಈಗಾಗಲೇ ಮುನಿಸಿಕೊಂಡಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಯತೀಂದ್ರ ಅವರ ಸಭಾನಾಯಕ ಸ್ಥಾನವನ್ನ ಕೊಡೋ ಮೂಲಕ ಮುನಿಸು ತಣಿಸುವಂತಹ ಪ್ರಯತ್ನ ಆಗತ್ತಾ? ಆಗಸ್ಟ್ 13ರಂದು ಮಳೆಗಾಲದ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಯತೀಂದ್ರ ಮುನ್ನಡೆಸಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಪರಿಷತ್ ಸಭಾನಾಯಕನಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡೋ ಮೂಲಕ ಸಿದ್ದರಾಮಯ್ಯ ಅವರ ಮುನಿಸಿಗೆ ಒಂದಿಷ್ಟು ಮುಲಾಮ್ ಹಚ್ಚುವಂತಹ ಪ್ರಯತ್ನಗಳಾಗತ್ತಾ ಅನ್ನೋದು. ಯಾಕಂದರೆ ವಿಧಾನ ಪರಿಷತ್ತಿಂದ ಸದ್ಯಕ್ಕಿರುವಂತಹ ಏಕೈಕ ಸಚಿವರು ಅಂತಂದರೆ ಅದು ಡಾಕ್ಟರ್ ಯತೀಂದ್ರ. ಆ ಹಿನ್ನೆಲೆಯಲ್ಲಿ ಅವರಿಗೆ ಈ ಸಭಾನಾಯಕ ಸ್ಥಾನ ಒಲಿಯುವಂತಹ ಸಾಧ್ಯತೆಗಳಿದೆ. ಮುನಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾಗಿರೋದ್ರಿಂದ ಅವರ ಮುನಿಸು ತಣಿಸೋ ಪ್ರಯತ್ನ ಕೂಡ ನಡೆಯಲಿದೆ. ಆದರೆ ಮತ್ತೊಬ್ಬರಿಗೆ ಪರಿಷತ್ತಿನ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಯತೀಂದ್ರ ಮುನ್ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರು ಶಿಫಾರಸು. ಸ್ಪೀಕರ್ ಸ್ಥಾನಕ್ಕೆ ಹೈಕಮಾಂಡ್ನಿಂದ ಹೆಸರು ಶಿಫಾರಸಾಗಿದೆ. ಆಗಸ್ಟ್ 13ರಂದು ಅರ್ಜಿ ಸಲ್ಲಿಸುತ್ತಾರೆ ಜಿಎಸ್ ಪಾಟೀಲ್. ರೋಣ ಶಾಸಕರು ಜಿಎಸ್ ಪಾಟೀಲ್ ನೂತನ ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಜಯಚಂದ್ರ ಅವರು ನಡೆಸಲಿದ್ದು, ಆಯ್ಕೆ ಪ್ರಕ್ರಿಯೆಯನ್ನು ಈಗ ಹಂಗಾಮಿ ಸ್ಪೀಕರ್ ಆಗಿರುವಂತಹ ಜಯಚಂದ್ರ ಅವರು ನಡೆಸ್ತಾರೆ. ಅಲ್ಲಿ ಆಗಸ್ಟ್ 13ಕ್ಕೆ ಶಾಸಕ ಜಿಎಸ್ ಪಾಟೀಲ್ ಅವರು ಸ್ಪೀಕರ್ ಸ್ಥಾನಕ್ಕೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಹೈಕಮಾಂಡಿಂದ ಈ ಹೆಸರು ಶಿಫಾರಸಾಗಿರುವಂಥದ್ದು. ಈಗ ಹೊಸದಾಗಿ ಸಂಪುಟ ವಿಸ್ತರಣೆಯ ಬಳಿಕ ಎಲ್ಲ ಬೆಳವಣಿಗೆಗಳು ಪ್ರಕ್ರಿಯೆಗಳಿಗೆ ಚಾಲನೆ ಸಿಗ್ತಾ ಇದೆ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಪರಿಷತ್ ಸಭಾನಾಯಕರು ಯಾರಾಗ್ತಾರೆ ಅಂತಂದ್ರೆ ಈಗ ನೋಡ್ತಾ ಇದ್ ಹೋದ್ರೆ ಅಲ್ಲಿರೋದು ಡಾಕ್ಟರ್ ಯತೀಂದ್ರ ಅವರು ಮಾತ್ರ, ಅಂದ್ರೆ ಸಚಿವಗಿರಿಯನ್ನು ಹೊಂದಿದಂಥವ್ರು. ಹಾಗಾಗಿ ಬಹುತೇಕ ಅವರಿಗೆ ಒಲಿಯುವಂತ ಚಾನ್ಸಸ್ ಇದೆಯಾ? ಆ ಮೂಲಕ ಸಿದ್ದರಾಮಯ್ಯ ಅವರ ಕೋಪವನ್ನ ಶಮನಗೊಳಿಸುವಂತ ಪ್ರಯತ್ನ ಆಗತ್ತಾ? ಏನ್ ಲೆಕ್ಕಾಚಾರ ಅಂತ? ಪ್ರತಿಮಾ, ಆಗಸ್ಟ್ 13ನೇ ತಾರೀಕಿನಿಂದ ಮಳೆಗಾಲದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ 2-3 ಪ್ರಮುಖ ಹುದ್ದೆಗಳು ಯಾರಿಗೆ ಒಲಿಯುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ವಿಧಾನ ಪರಿಷತ್ನ ಸಭಾನಾಯಕ ಯಾರು ಅನ್ನುವಂಥದ್ದು. ಈಗ ಇರುವಂತಹ ಲೆಕ್ಕಾಚಾರದ ಪ್ರಕಾರ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿಧಾನ ಪರಿಷತ್ನ ಸಭಾನಾಯಕ ಸ್ಥಾನ ಒಲಿಯುವಂಥದ್ದು ಬಹುತೇಕ ಖಚಿತ. ಯಾಕೆಂದ್ರೆ ವಿಧಾನ ಪರಿಷತ್ನಿಂದ ಆಯ್ಕೆಯಾಗಿರುವಂತಹ ಏಕೈಕ ಸಚಿವರು ಡಾಕ್ಟರ್ ಯತೀಂದ್ರ ಆಗಿದ್ದಾರೆ. ಇನ್ನುಳಿದಂತೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಪಟ್ಟಿಯಲ್ಲಿ ಇತ್ತು. ಆದರೆ ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಅನ್ನ ಹಾಕ್ತು. ಹೀಗಾಗಿ ಈಗ ವಿಧಾನ ಪರಿಷತ್ನಿಂದ ಆಯ್ಕೆಯಾಗಿರುವಂತಹ ಏಕೈಕ ಸಚಿವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಈ ಕಾರಣಕ್ಕೋಸ್ಕರ ಬಹುತೇಕ ಅವರೇ ಸಭಾನಾಯಕರಾಗುವಂಥದ್ದು ಬಹುತೇಕ ಖಚಿತವಾಗಿದೆ. ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗ ಆಗಿರುವಂತಹ ಕ್ಯಾಬಿನೆಟ್ ವಿಸ್ತರಣೆಗೆ ಮತ್ತು ಆಗಿರುವಂತಹ ಕಾಂಗ್ರೆಸ್ನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸರವನ್ನು ಹೊಂದಿದ್ದಾರೆ, ಅಸಮಾಧಾನವನ್ನು ಹೊಂದಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನ ಸಭಾನಾಯಕ ಮಾಡೋ ಮೂಲಕ ಸಿದ್ದರಾಮಯ್ಯನವರ ಮುನಿಸಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಹೇಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಮಾಡದಂತೆ ಕಾಣಿಸ್ತಾ ಇದೆ. ಇನ್ನೂ ಒಂದು ಮಹಿಳಾ ಕೋಟಾ ಸಚಿವ ಸ್ಥಾನಕ್ಕೆ ಖಾಲಿ ಇದೆ. ಆದ್ರೆ ಅದಕ್ಕೆ ವಿಧಾನ ಪರಿಷತ್ನಿಂದಲೇ ಆಯ್ಕೆ ಆಗ್ತಾರಾ ಅಥವಾ ಶಾಸಕೀಯರು ಯಾರಾದ್ರೂ ಸಚಿವ ಸ್ಥಾನಕ್ಕೆ ಆಗಮಿಸ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ 5 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಗೆ ಬರುತ್ತೆ. ಮಹಿಳಾ ಸಚಿವರು ಯಾರು ಅನ್ನೋದು ಕ್ಲಿಯರ್ ಆದ್ರೆ ಬೇರೆ ಎಲ್ಲ ಗೊಂದಲಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಹೀಗಾಗಿ ವಿಧಾನ ಪರಿಷತ್ನಲ್ಲಿ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಭಾನಾಯಕ ಸ್ಥಾನ ಒಲಿಯುವಂಥದ್ದು ಬಹುತೇಕ ಖಚಿತವಾಗಿದೆ. ಇನ್ನೊಂದು ಕಡೆ ವಿಧಾನಸಭೆಯ ಸ್ಪೀಕರ್ ಜಿಎಸ್ ಪಾಟೀಲ್ ಅವರ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ಆಗಸ್ಟ್ 13ನೇ ತಾರೀಕಿನಿಂದಲೂ ಜಿಎಸ್ ಪಾಟೀಲ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ. ಅಲ್ಲಿಯ ತನಕವೂ ಕೂಡ ಟಿ.ಬಿ. ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಆಗಿರ್ತಾರೆ. ಹಂಗಾಮಿ ಸ್ಪೀಕರ್ ಆಗಿರುವಂತಹ ಟಿ.ಬಿ. ಜಯಚಂದ್ರ ಅವರು ನಾಳೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾರೆ. ಬಹುತೇಕ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳಿರ್ಬೋದು, ನೂತನ ಸಭಾಧ್ಯಕ್ಷರ
ಚುನಾವಣಾ ಪ್ರಕ್ರಿಯೆ ಇರಬಹುದು, ಇದೆಲ್ಲವನ್ನು ಕೂಡ ಹಂಗಾಮಿ ಸ್ಪೀಕರ್ ಟಿ.ಬಿ. ಜಯಚಂದ್ರ ಅವರೇ ನೆರವೇರಿಸಿಕೊಡ್ತಾರೆ. ಜಿ.ಎಸ್. ಪಾಟೀಲ್ ಅವರ ಹೆಸರನ್ನ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಶಿಫಾರಸನ್ನು ಮಾಡಿದೆ ಸಭಾಧ್ಯಕ್ಷ ಸ್ಥಾನಕ್ಕೆ. ಹೀಗಾಗಿ ಅವರು ಕೂಡ ಆಗಸ್ಟ್ 13ನೇ ತಾರೀಕಿನಂದು ನಾಮಪತ್ರವನ್ನು ಸಲ್ಲಿಸುವಂತಹ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಮಹಿಳಾ ಸಚಿವರು ಯಾರು, ಅಸಮಾಧಾನಗೊಂಡಿರುವಂತವ್ರನ್ನ ಹೇಗೆ ಸಮಾಧಾನ ಪಡಿಸುವಂಥದ್ದು, ಯಾವ್ದಾದ್ರು ಸಚಿವರನ್ನ ರಾಜೀನಾಮೆ ಪಡೆದುಕೊಂಡು ಹೊಸ ಸಚಿವರಿಗೆ ಕ್ಯಾಬಿನೆಟ್ ನಲ್ಲಿ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾರಾ, ಇದೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಉಳಿದಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೆ ಬಹುತೇಕ ಇವತ್ತು ರಾತ್ರಿ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ವೇಳೆ ಒಂದು ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ಪ್ರತಿಮಾ. ಥ್ಯಾಂಕ್ ಯು ಪ್ರಸನ್ನ.